ಚೆನ್ನೈ ಸೂರತ್ ಭಾರತ ಮಾಲಾ ಹೆದ್ದಾರಿ ಯೋಜನೆಗೆ ವಿರೋಧ ರೈತರೊಂದಿಗೆ ಉಮೇಶ್ ಮುದ್ನಾಳ್ ಪ್ರತಿಭಟನೆ. ಚೆನ್ನೈ ಟು ಸೂರತ್ ಭಾರತ ಎಕ್ಸ್ಪ್ರೆಸ್ ಹೆದ್ದಾರಿ ಯೋಜನೆಗೆ ರೈತರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಕಡಿಮೆ ಬೆಲೆಗೆ ರೈತರ ಜಮೀನು ವಶಕ್ಕೆ ಪಡೆದುಕೊಂಡಿರುವಂತಹ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಇದೀಗ ರೈತರೊಟ್ಟಿಗೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ವ್ಯಾಪ್ತಿಗೆ ಬರುವ ಮೊಳಲಿ ಗ್ರಾಮದ ರೈತರು 150 ಎಕರೆ ಜಮೀನಿಗೆ ದಾರಿ ಇಲ್ಲದಂತಾಗ್ತಿದೆ ಎಂದು ರೈತರು ತಮ್ಮ ಗೋಳನ್ನ ತೋಡಿಕೊಂಡಿದ್ದಾರೆ. ಮೊದಲು ಜಮೀನಿಗೆ ಹೋಗಲು ದಾರಿ ಮಾಡಿಕೊಡುತ್ತೇವೆ ಎಂದು ಹೇಳಿದ ಅಧಿಕಾರಿಗಳು ಈಗ ಉಲ್ಟಾ ಹೊಡೆದಿದ್ದು ರೈತರ ಜಮೀನಿಗೆ ದಾರಿ ಕೊಡದೆ ಕಾಂಪೌಂಡ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ವಿಚಾರ ರೈತರು ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಅವರ ಗಮನಕ್ಕೆ ತರುತ್ತಿದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿ ರೈತರೊಂದಿಗೆ ಪ್ರತಿಭಟನೆ ನಡೆಸಿದ್ದಾರೆ. ಅಲ್ಲದೆ ಕೂಡಲೇ ಅಧಿಕಾರಿಗಳು ಜಿಲ್ಲಾಡಳಿತ ರೈತರಿಗೆ ಸರ್ವಿಸ್ ರಸ್ತೆ ಬಿಡಬೇಕು ಅಂತ ಆಗ್ರಹಿಸಿದ್ದಾರೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರೈತರೊಂದಿಗೆ ಹೆದ್ದಾರಿ ಕಾಮಗಾರಿ ತಡೆದು ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ರೈತರಾದ ನಿಂಗಪ್ಪ, ನಾಗಪ್ಪ, ಶಿವಪ್ಪ, ಮಲ್ಲಯ್ಯ, ಸುರೇಂದ್ರ, ಬಸಲಿಂಗಪ್ಪ, ದೇವರಾಜಗೌಡ, ಮುನಿಯಪ್ಪ ಗೌಡ, ಭೀಮಾಶಂಕರ, ಶರಣ ಮುದುಕಪ್ಪ, ಹನುಮಂತ, ಮಲ್ಲು, ಬಸ್ಸು, ದೇವಪ್ಪ, ನಿಂಗಪ್ಪ, ಮಹೇಶ, ಭೀಮಣ್ಣ, ತಾಯಪ್ಪ, ದೇವೇಂದ್ರಪ್ಪ, ಬಸಪ್ಪರೆಡ್ಡಿ, ಮಲ್ಲಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಮ್ಗೊಂದು 50-100 ಮಂದಿಗೆ ಭಾಳ ಕಷ್ಟ ಆಗಿಬಿಟ್ಟದ. ಈಗ ಅದು ಏನಾದ್ರು ನಮ್ಗೆ ದಾರಿದ ಸಮಸ್ಯೆ ಬಗೆಹರಿಸ್ಕೊಡ್ಬೇಕು. ಇಲ್ಲಾಂದ್ರೆ ನಾವೇನಪ್ಪ ಅಂದ್ರೆ ಇಲ್ಲಿ ರೋಡ್ ಪಾಡ್ ಎಲ್ಲ ಬಂದ್ ಮಾಡ್ಕೊಂಡು ಕುಂದಿರ್ತೀವಿ. ಇಲ್ಲಿ ನಮಗೆಲ್ಲ ಸಾಕಾಗಿಬಿಟ್ಟದ. ರೋಡ್ ಎಲ್ಲ ದಾರಿ ಹೋಲಾರ್ದು ಬರಲ್ಲ, ಹೆಣ್ಮಕ್ಳು ದಾಟಕ್ಕೆ ಬರಲ್ಲ, ಏನು ಬರೋದಿಲ್ಲ, ಭಾಳ ಹೈರಾಣ ಆಗಿಬಿಟ್ಟದ. ನಮ್ಮ ಹೆಸರು ಹನುಮಂತ.